ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆ. ಶ್ಲೋಕ 30. ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮಾ ಪ್ರತಾಪನಃ ರುದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾಂಶುರ್ಭಾಸ್ಕರದ್ಯುತಿಃ. ಈ ಶ್ಲೋಕದ ಮೊದಲನೆಯ ನಾಮ ಓಜಃ. ಓಜಸ್ಸು, ತೇಜಸ್ಸು, ದ್ಯುತಿ ಈ ಮೂರು ವಿಶೇಷವಾದಂತಹ ನಾಮಗಳಿಂದ ಭಗವಂತ ಗುರುತಿಸಲ್ಪಡ್ತಾ ಇದ್ದಾನೆ. ಮೊದಲನೆಯ ನಾಮ ಓಜಃ. ಓಜಃ ಪ್ರಾಣಬಲಂ, ತೇಜಃ ಶೌರ್ಯಾದಯೋ ಗುಣಾಃ, ದ್ಯುತಿಃ ದೀಪ್ತಿಃ ತಾಃ ಧಾರಯತೀತಿ ಓಜಸ್ತೇಜೋ ದ್ಯುತಿಧರಃ. ಭಗವಂತ ಓಜಸ್ಸು, ತೇಜಸ್ಸು ಮತ್ತು ದ್ಯುತಿಯನ್ನು ಹೊಂದಿದವನು. ಏನು ಹೀಗಂದರೆ, ಓಜಸ್ಸು ಅಂತಂದರೆ ಪ್ರಾಣದ ಬಲ, ತೇಜಸ್ಸು ಅಂತಂದರೆ ಶೌರ್ಯಾದಿ ಗುಣಗಳು, ದ್ಯುತಿ ಅಂತಂದರೆ ಕಾಂತಿ. ಇವುಗಳೆಲ್ಲವನ್ನು ಭಗವಂತ ಧರಿಸಿದ್ದರಿಂದ ಓಜಸ್ತೇಜೋ ದ್ಯುತಿಧರಃ ಅಂತ ಕರೆಸ್ಕೊಳ್ತಾನೆ. ಅಥವಾ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಓಜಸ್ತೇಜಃ ಇತಿ ನಾಮದ್ವಯಂ ಬಲಂ ಬಲವತಾಂ ಚಾಹಂ. ಗೀತೆಯ 7ನೇ ಅಧ್ಯಾಯದ 11ನೇ ಶ್ಲೋಕ ಹೇಳುತ್ತೆ, ಬಲವಂತರ ಬಲವು ನಾನಾಗಿದ್ದೇನೆ. ಈ ಓಜಸ್ಸು ತೇಜಸ್ಸು ಎನ್ನುವಂತಹ 2 ನಾಮಗಳಿದೆಯಲ್ಲ, ಅವುಗಳ ಅರ್ಥ ಏನು ಅಂತಂದರೆ ಬಲ, ಪ್ರಾಣಬಲ ಅಂತ ಮೊದಲು ನೋಡಿದ್ವಿ. ಓಜಸ್ಸು ಅಂತಂದರೆ ಪ್ರಾಣಬಲ ಅಂತ. ಈಗ ವಿಶೇಷವಾಗಿ ಭಗವಂತನೇ ಹೇಳ್ತಾನೆ ಗೀತೆಯಲ್ಲಿ, ಯಾರು ಶಕ್ತಿವಂತರೋ, ಯಾರು ಬಲವಂತರೋ ಅವರ ಬಲದ ಸ್ವರೂಪವೇ ನಾನಾಗಿದ್ದೇನೆ. ತೇಜಸ್ವಿನಾಮಹಂ. ಅದೇ 7ನೇ ಅಧ್ಯಾಯದ 10ನೇ ಶ್ಲೋಕ ಹೇಳುತ್ತೆ, ತೇಜಸ್ವಿಗಳ ತೇಜಸ್ಸು ನಾನೇ ಆಗಿದ್ದೇನೆ ಎನ್ನುವಂತಹ ಮಾತು. ದ್ಯುತಿ ಅಂತಂದರೆ ಜ್ಞಾನ ಲಕ್ಷಣವಾದಂತಹ ಕಾಂತಿಯನ್ನು ಧರಿಸಿದವನು. ದ್ಯುತಿಂ ಜ್ಞಾನ ಲಕ್ಷಣಾಂ ದೀಪ್ತಿಂ ಧಾರಯತೀತಿ ದ್ಯುತಿಧರಃ ಅಂತ ಪರಮಾತ್ಮ ಹೇಳಿಸ್ಕೊಳ್ತಾನೆ. ಮುಂದಿನ ನಾಮ ಪ್ರಕಾಶಾತ್ಮ. ಪ್ರಕಾಶರೂಪ ಆತ್ಮ ಯಸ್ಯ ಸಹ ಪ್ರಕಾಶಾತ್ಮ. ಚೈತನ್ಯ ಪ್ರಕಾಶರೂಪವಾದಂತಹ ಸ್ವರೂಪ ಆ ಭಗವಂತನಿಗಿರುವಂಥದ್ದು. ಹಾಗಾಗಿ ಪ್ರಕಾಶಾತ್ಮ ಅಂತ ಪರಮಾತ್ಮ ಹೇಳಿಸ್ಕೊಳ್ತಾನೆ. ಈ ಶ್ಲೋಕದ ಮೊದಲನೆಯ ಸಾಲಿನ ಕೊನೆಯ ನಾಮ ಪ್ರತಾಪನಃ ಅಂತ. ಪ್ರತಾಪನಃ ಅಂತಂದರೆ ಸವಿತ್ರಾದಿಭಿಃ ವಿಭೂತಿಭಿಃ ಪ್ರತಾಪಯತೀತಿ ಪ್ರತಾಪನಃ. ಸವಿತೃ ಅಂತ ಹೇಳಿದ್ರೆ ಸೂರ್ಯ ಭಗವಂತ. ಸೂರ್ಯನೇ ಮುಂತಾದಂತಹ ವಿಭೂತಿಗಳಿಂದ ಎಲ್ಲವನ್ನ ತಪಿಸುವ ಹಾಗೆ ಮಾಡುತ್ತಾ ಇದ್ದಾನೆ. ಅವುಗಳಲ್ಲಿ ಚೈತನ್ಯ ಸ್ವರೂಪದಿಂದ ಭಗವಂತ ಇರುವವನು. ಅವನು ಇರೋದ್ರಿಂದಲೇ ಅದು ಬೆಳಗುತ್ತಾ ಇರೋದು. ಹಾಗಾಗಿ ಪ್ರತಾಪನಃ ಅಂತ ಭಗವಂತನ ನಾಮ. 2ನೇ ಸಾಲಿನ ಮೊದಲನೆಯ ನಾಮ ರುದ್ಧಃ. ರುದ್ಧಃ ಅಂತ ಹೇಳಿದ್ರೆ ಧರ್ಮಜ್ಞಾನ ವೈರಾಗ್ಯಾದಿಭಿರುಪೇತತ್ವಾತ್ ರುದ್ಧಃ. ರುದ್ಧಃ ಅಂತಂದರೆ ಹೆಚ್ಚಾಗೋದು ಅಂತ, ವೃದ್ಧಿಯಾಗುವಂಥದ್ದು. ಧರ್ಮ, ಜ್ಞಾನ, ವೈರಾಗ್ಯ ಇವುಗಳಿಂದ ಒಡಗೂಡಿದಂತಹ ರುದ್ಧ ಆ ಭಗವಂತ. ಇವುಗಳೆಲ್ಲ ಹೆಚ್ಚಾಗಿ ಉಳ್ಳಂಥವನು. ಸೂರ್ಯ ಭಗವಂತ ಪ್ರತಿನಿತ್ಯ ಬೆಳಕನ್ನು ಕೊಡ್ತಾ ಇದ್ದಾನೆ, ಆದರೆ ಬೆಳಕು ಅವನಲ್ಲಿ ಎಂದೂ ಕಡಿಮೆ ಆಗಿಲ್ಲ. ಹಾಗೆ ಭಗವಂತನಲ್ಲಿ ಇದೆಲ್ಲವೂ ಹೆಚ್ಚಾಗಿ ಇರುವಂಥದ್ದು. ಮುಂದಿನ ನಾಮ ಸ್ಪಷ್ಟಾಕ್ಷರಃ. ಉದಾತ್ತಂ ಓಂಕಾರ ಲಕ್ಷಣಂ ಅಕ್ಷರಂ ಅಸ್ಯಾಸ್ತೀತಿ ಸ್ಪಷ್ಟಾಕ್ಷರಃ. ಭಗವಂತ ಸ್ಫುಟವಾದಂತಹ ಓಂಕಾರ, ಆ ಓಂಕಾರ ಸ್ಪಷ್ಟವಾಗಿ ಆತ್ಮನನ್ನು ತಿಳಿಸುವಂತಹ ಶಬ್ದ, ಅದರ ವಿಭೂತಿಯೇ ಪರಮಾತ್ಮನ ನಾಮ. ಓಂಕಾರವೇ ಅಕ್ಷರ, ಅದರ ಸ್ವರೂಪವೇ ಭಗವಂತ. ಆದ್ದರಿಂದ ಅವನು ಸ್ಪಷ್ಟಾಕ್ಷರ ಅಂತ ಕರೆಸ್ಕೊಳ್ತಾನೆ.
ರುದ್ಧ ಸ್ಪಷ್ಟಾಕ್ಷರೋ ಮಂತ್ರ. ಮೂರನೇ ನಾಮ ಮಂತ್ರ. ಮಂತ್ರ ಅಂತಂದರೆ ಮನನಾತ್ರಾಯತೆ ಇತಿ ಮಂತ್ರ. ಬಹಳ ವಿಶೇಷವಾದಂಥ ಅರ್ಥ ಎಲ್ಲ ಸಿಗುತ್ತೆ ಮಂತ್ರ ಅನ್ನೋದಕ್ಕೆ. ಇಲ್ಲಿ ಋಕ್ಕು ಯಜಸ್ಸು ಸಾಮ ಎನ್ನುವಂತಹ ರೂಪವನ್ನು ಪರಮಾತ್ಮ ಹೊಂದಿದ್ದಾನೆ. ಇಂತಿಷ್ಟು ಅಕ್ಷರಗಳು ಅಂತ ಗೊತ್ತಾಗಿರುವಂತಹ ಕೆಲವು ಋಕ್ಕುಗಳಿರ್ತವೆ. ಅದೇ ಗಾಣರೂಪವಾದರೆ ಸಾಮವೇದ ಅಂತ ಕರೆಸ್ಕೊಳ್ಳುತ್ತೆ. ನಿಯಮಿತವಾದಂತಹ ಸಂಖ್ಯೆ ಇಲ್ಲದ ಮಂತ್ರ ಯಜಸ್ಸು ಅಂತ ಕರೆಸ್ಕೊಳ್ಳುತ್ತೆ. ಹೀಗೆ ಋಕ್ಕು ಯಜಸ್ಸು ಸಾಮ ಎನ್ನುವಂತಹ ರೂಪದಲ್ಲಿ ಪರಮಾತ್ಮ ಇರೋದರಿಂದ ಈತನನ್ನು ಅದೇ ಮಂತ್ರದಿಂದ ಅರಿಯಲ್ಪಡೋದ್ರಿಂದ ಈ ಭಗವಂತ ಮಂತ್ರಮಯವಾಗಿರುವಂಥವನು, ಮಂತ್ರ ಅಂತ ಹೇಳಿಸ್ಕೊಳ್ತಾನೆ. ರುದ್ಧ ಸ್ಪಷ್ಟಾಕ್ಷರೋ ಮಂತ್ರ. ಚಂದ್ರಾಂಶು ಭಾಸ್ಕರ ದ್ಯುತಿ. ಮುಂದಿನ ನಾಮ ಚಂದ್ರಾಂಶು. ಚಂದ್ರನ ಕಿರಣಗಳು ಹೇಗೆ ಮನುಷ್ಯರಿಗೆ ಆನಂದವನ್ನು ಉಂಟು ಮಾಡುತ್ತವೋ ಹಾಗೆ ಭಗವಂತ ಎಲ್ಲರಿಗೂ ಆನಂದವನ್ನು ನೀಡುವಂಥವನು. ಸಂಸಾರ ತಾಪ ದಿಗ್ಮಾಂಶು ತಾಪ ತಾಪಿತ ಚೇತಸಾಂ ಚಂದ್ರಾಂಶುರಿವ ಆಹ್ಲಾದಕರತ್ವಾತ್ ಚಂದ್ರಾಂಶು. ಸಂಸಾರ ಎನ್ನುವಂತಹ ತಾಪದಲ್ಲಿ ಯಾರು ಬೆಂದು ಹೋಗಿದರೋ ಅಂಥವರಿಗೆ ಆನಂದವನ್ನು ಕೊಡುವಂಥವನು. ಈ ಶ್ಲೋಕದ ಕೊನೆಯ ನಾಮ ಭಾಸ್ಕರ ದ್ಯುತಿ. ಭಾಸ್ಕರನ ಕಾಂತಿಯನ್ನು ಹೊಂದಿದವನು. ಭಾಸ್ಕರ ಅಂತಂದರೆ ಸೂರ್ಯ ಭಗವಂತ. ಭಾಸ್ಕರ ದ್ಯುತಿ ಸಾಧರ್ಮ್ಯಾತ್ ಭಾಸ್ಕರ ದ್ಯುತಿ. ಚಂದ್ರನಿಗೆ ವಸ್ತುತಃ ಬೆಳಕು ಅನ್ನುವಂಥದ್ದಿಲ್ಲ. ಚಂದ್ರನಲ್ಲಿರುವಂತಹ ಬೆಳಕು ಸೂರ್ಯನಿಂದ ಬಂದಿರುವಂಥದ್ದು. ಸೂರ್ಯನಲ್ಲಿ ಬೆಳಕು ಯಾರು ಅಂತ ಹೇಳಿದ್ರೆ ಆ ಭಗವಂತ. ಹಿಂದಿನ ಒಂದು ನಾಮದಲ್ಲಿ ನೋಡಿದ್ವಿ ನಾವು, ಪ್ರತಾಪನಃ, ಪ್ರಕಾಶಾತ್ಮ ಪ್ರತಾಪನಃ ಅಂತೆಲ್ಲ. ಸೂರ್ಯನಿಗೆ ಬೆಳಕು ಕೊಟ್ಟಂತಹ ಭಗವಂತ ಸೂರ್ಯನಿಂದ ಚಂದ್ರನಲ್ಲಿ ಬೆಳಕನ್ನು ಉಂಟು ಮಾಡಿ ದುಃಖಿಗಳಿಗೆ ಆಹ್ಲಾದವನ್ನು ಉಂಟು ಮಾಡದ ಅಂತ ನಾವು ಕೇಳಿದ್ವಿ. ಹಾಗೆ ಸೂರ್ಯನಂತೆ ಕಾಂತಿಯನ್ನು ಹೊಂದಿದವನು ಅನ್ನೋದಕ್ಕೆ ಅರ್ಥ ಈ ಚಂದ್ರ ಬಂದಾಗ ಆನಂದವಾಗಿ ಮಲಗ್ತೀವಿ, ಸೂರ್ಯ ಬಂದಾಗ ಎಚ್ಚರಗೊಳ್ಳುತ್ತೀವಿ. ಹಾಗೆ ಪ್ರವೃತ್ತಿ ಮತ್ತು ನಿವೃತ್ತಿ ಎನ್ನುವಂತಹ ಎರಡೂ ಮಾರ್ಗಗಳಿಗೆ ಮೂಲ ಆ ಭಗವಂತ ಆಗಿದ್ದಾನೆ. ಎಚ್ಚರವಾಗಿ ಆಧ್ಯಾತ್ಮ ಸಾಧನೆಯನ್ನು ಮಾಡಿಸಲಿಕ್ಕೆ ಭಾಸ್ಕರ ದ್ಯುತಿ. ಪ್ರಕಾಶಕ್ಕೆ ಸಮನಾದಂತಹ ಅಂದರೆ ಸೂರ್ಯನ ಪ್ರಕಾಶಕ್ಕೆ ಸಮಾನವಾಗಿರುವಂತಹ ಧರ್ಮವನ್ನು ಭಗವಂತ ಉಳ್ಳವನಾದ್ದರಿಂದ ಭಾಸ್ಕರ ದ್ಯುತಿ ಅಂತ ಪರಮಾತ್ಮನ ನಾಮ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.